ಇದು ಕನ್ನಡ ಸಿನಿಮಾ ನಟಿಗೆ ಸಂಬಂಧಿಸಿದಂತಹ ಸ್ಫೋಟಕ ಸುದ್ದಿ. ಒಂದು ರಾತ್ರಿಗೆ 35 ಲಕ್ಷ ರೂಪಾಯಿಯನ್ನ ಪಡೆದು ಸಿಕ್ಕಿಬಿದ್ದಿದ್ದಾರೆ ಸ್ಟಾರ್ ನಟಿ. ಹೈ ಪ್ರೊಫೈಲ್ ರಾಜಕಾರಣಿಗಳ ಜೊತೆ ನಟಿಗೆ ಸಂಕಷ್ಟ. ಅಷ್ಟಕ್ಕೂ ಯಾರ ನಟಿ? ರಾಜಕಾರಣಿಗಳಾದ್ರೂ ಯಾರು? ಆ ರಾತ್ರಿ ನಟಿ ಜೊತೆ ಯಾರ್ಯಾರಿದ್ರು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸ್ಟಾರ್ ನಟಿಯ ಸ್ಫೋಟಕ ಸುದ್ದಿಯನ್ನ ಬಿಚ್ಚಿಡ್ತಾ ಇದ್ದೀವಿ. ಕನ್ನಡದಲ್ಲಿ ನಟಿಸಿರುವಂತಹ ನಟಿಗೆ ಸಂಬಂಧಿಸಿರುವಂತಹ ಬಿಗ್ ಸ್ಟೋರಿ ಇದು. ಒಂದು ರಾತ್ರಿಗೆ 35 ಲಕ್ಷ ರೂಪಾಯಿಯನ್ನ ಪಡೆದುಕೊಂಡು ಹೈ ಪ್ರೊಫೈಲ್ ರಾಜಕಾರಣಿಗಳ ಜೊತೆ ಈಗ ನಟಿಗೆ ಸಂಕಷ್ಟ ಬಂದಿದೆ. ಅಷ್ಟಕ್ಕೂ ಆ ನಟಿ ಯಾರು? ಕನ್ನಡ ಚಿತ್ರದಲ್ಲಿ ನಟಿಸಿರುವಂತಹ ನಟಿ. ಹಾಗಾದ್ರೆ ಆ ರಾಜಕಾರಣಿಗಳು ಯಾರು? ಪ್ರಭಾವಿ ರಾಜಕಾರಣಿಗಳು ಯಾರಿದ್ದಾರೆ? ಇದನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಚ್ಚಿಡ್ತಾ ಇದ್ದೀವಿ. ಕನ್ನಡ ಸಿನಿಮಾದಲ್ಲಿ ನಟಿಸಿರುವಂತಹ ನಟಿ ಒಂದು ರಾತ್ರಿಗೆ 35 ಲಕ್ಷ ರೂಪಾಯಿಯನ್ನ ಪಡೆದುಕೊಂಡು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಷ್ಟೇ ಅಲ್ಲ, ಜೊತೆಯಲ್ಲಿ ರಾಜಕಾರಣಿಗಳ ಲಿಂಕ್ ಕೂಡ ಇದೆ. ಆ ಪ್ರಭಾವಿ ರಾಜಕಾರಣಿಗಳು ಯಾರು? ಅಷ್ಟಕ್ಕೂ ಆ ನಟಿ ಪಾರ್ಟಿಯಲ್ಲಿ ಆಗಿರೋ ವಿಚಾರ ಆದ್ರೂ ಏನು? ಸಂಕಷ್ಟ ಬಂದಿದೆ. ಒಂದೇ ಒಂದು ರಾತ್ರಿಗೆ 35 ಲಕ್ಷ ರೂಪಾಯಿ. ಹಾಗಾದ್ರೆ ಏನೆಲ್ಲ ಇದೆ? ಯಾರ್ಯಾರಿದ್ದಾರೆ? ಆ ನಟಿ ಯಾರು? ಯಾವ್ಯಾವ ಚಿತ್ರದಲ್ಲಿ ನಟಿಸಿದ್ದಾರೆ? ಅಷ್ಟಕ್ಕೂ ರಾಜಕಾರಣಿಗಳ ಜೊತೆ ಆ ರಾತ್ರಿ ಆಗಿರುವಂತದ್ದು ಏನು? ಏನೆಲ್ಲ ಆಗಿದೆ? ಈಗ ಸಂಕಷ್ಟ ಬಂದಿದೆ ಆ ನಟಿಗೆ. ನೈಟ್ ಪಾರ್ಟಿಯಲ್ಲಿ ಏನಾಯ್ತು? ಯಾವ್ಯಾವ ರಾಜಕಾರಣಿಗಳು ಭಾಗಿಯಾಗಿದ್ರು? ಏನ್ ನಡೀತು? ಈ ಮೂಲಕವಾಗಿ ಈ ಬಗ್ಗೆ ಒಂದು ಸ್ಫೋಟಕ ವಿಚಾರವನ್ನ ನಿಮ್ಮ ಜೊತೆ ಬಿಚ್ಚಿಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ನಟಿಯ ಸ್ಫೋಟಕ ಸುದ್ದಿ ಅದು. ಯಾಕಂದ್ರೆ ಕನ್ನಡ ಚಿತ್ರದಲ್ಲಿ ನಟಿಸಿರುವಂತಹ ನಟಿಗೆ ಸಂಬಂಧಿಸಿದಂತಹ ಅತ್ಯಂತ ರೋಚಕ ಸ್ಟೋರಿ. ಅದೇ ಒಂದು ರಾತ್ರಿಗೆ 35 ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿರೋದು. ಹೈ ಪ್ರೊಫೈಲ್ ರಾಜಕಾರಣಿಗಳ ಜೊತೆಗೂ ಕೂಡ ನಟಿಗೆ ಸಂಕಷ್ಟ ಬಂದಿದೆ. ಹಾಗಾದ್ರೆ ಏನಾಯ್ತು? ಯಾರೆಲ್ಲ ಭಾಗಿಯಾಗಿದ್ರು? ಇಷ್ಟು ಸಂಕಷ್ಟ ಬರೋದಕ್ಕೆ ಅಲ್ಲಿ ನಡೆದಿರೋದು ಏನು? ಏನಾಯ್ತು? ಇದು ಎಲ್ಲರನ್ನ ಕಾಡ್ತಾ ಇರುವಂತ ಪ್ರಶ್ನೆ. ಚಿತ್ರದಲ್ಲಿ ನಟನೆ ಮಾಡಿದ್ರು, ಬಹಳ ಖ್ಯಾತಿಯನ್ನ ಪಡ್ಕೊಂಡಿದ್ರು. ಆದರೆ ಒಂದೇ ಒಂದು ರಾತ್ರಿ 35 ಲಕ್ಷ ರೂಪಾಯಿಯನ್ನ ಪಡೆದುಕೊಂಡು ಸಿಕ್ಕಿಬಿದ್ದಿದ್ದಾರೆ ಈಗ. ನಟಿ ಅಷ್ಟೇ ಅಲ್ಲ, ನಟಿ ಜೊತೆ ರಾಜಕಾರಣಿಗಳಿದ್ರು. ಹೈ ಪ್ರೊಫೈಲ್ ಪ್ರಭಾವಿ ರಾಜಕಾರಣಿಗಳು. ಹಾಗಾದ್ರೆ ನಟಿಗೂ ರಾಜಕಾರಣಿಗಳಿಗೂ ಆ ಪಾರ್ಟಿಗೂ ಏನ್ ಸಂಬಂಧ ಇದೆ? ಒಬ್ರಿಗೊಬ್ರಿಗೂ ಏನೇನ್ ಲಿಂಕ್ ಇದೆ? ಈ ಬಗ್ಗೆನೇ ಗ್ಯಾರಂಟಿ ನ್ಯೂಸ್ ಆ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಬಹಳಷ್ಟು ಪ್ರಶ್ನೆ ಮೂಡ್ತಾ ಇದೆ ಈಗ. ನಟಿಗೂ ಪಾರ್ಟಿಗೂ ಹೈ ಪ್ರೊಫೈಲ್ ಹೊಂದಿರುವಂತ ರಾಜಕಾರಣಿಗಳಿಗೂ ಏನೇನು ಸಂಬಂಧ? ಈಗ ಬಿದ್ದಿರೋದಾದ್ರೂ ಯಾವ ಕಾರಣಕ್ಕೆ? ಅಷ್ಟಕ್ಕೂ ಆ ಪಾರ್ಟಿ ಎಲ್ಲಿ ನಡೀತು? ಆ ರಾತ್ರಿಯ ಪಾರ್ಟಿಯಲ್ಲಿ ಇನ್ಯಾರ್ಯಾರು ಭಾಗಿಯಾಗಿದ್ರು? ಏನೇನು ನಡೀತು? ಪಾರ್ಟಿಗೆ ಹೋದ್ರು ಬಂದ್ರು ಅಂತಂದ್ರೆ ಏನು ಸಮಸ್ಯೆ ಇಲ್ಲ. ಆದರೆ ಸ್ಟಾರ್ ನಟಿ, ಹೈ ಪ್ರೊಫೈಲ್ ರಾಜಕಾರಣಿಗಳು ಒಂದು ರಾತ್ರಿಯಲ್ಲಿ 35 ಲಕ್ಷ ರೂಪಾಯಿಯನ್ನ ಪಡೆದುಕೊಂಡು ಸಿಕ್ಕಿಬಿದ್ದಿರೋದು ಅಷ್ಟುಕಲ್ಲಾಗಿದ್ಯೇನು? ಬಿಚ್ಚಿಡ್ತಾ ಹೋಗ್ತೀವಿ ಎಲ್ಲವನ್ನ ನಿಮ್ಮ ಮುಂದೆ. ಕನ್ನಡ ಚಿತ್ರದಲ್ಲಿ ನಟಿಸಿದ್ದಾರೆ, ಬಹಳಷ್ಟು ಖ್ಯಾತಿ ಪಡ್ಕೊಂಡಿದ್ದಾರೆ ನಟಿ ಪಾರ್ಟಿಗೆ ಹೋಗಿ ಬಂದಿದ್ರೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಈಗ ಹಲವು ವಿಚಾರಗಳು ಮುಂದೆ ಬರ್ತಾ ಇದೆ. ಆ ನಟಿ ಯಾರು? ಆ ರಾತ್ರಿ ನಟಿ ಜೊತೆ ಯಾರ್ಯಾರಿದ್ರು ಗೊತ್ತಾ? ಅವೆಲ್ಲದರ ಬಗ್ಗೆ ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ನೈಟ್ ಪಾರ್ಟಿಗೆ ಹೋಗಿನೇ ಸಮಸ್ಯೆ ಬಂದಿರೋದು. ಸುಮ್ಮನೆ ಹೋಗಿ ಬಂದಿದ್ದ ಆಗ್ತಾ ಇಲ್ಲ. 35 ಲಕ್ಷ ರೂಪಾಯಿಯನ್ನ ಪಡ್ಕೊಂಡು ದೊಡ್ಡ ಮಟ್ಟದ ಸಮಸ್ಯೆ ಈಗ ಬಂದಿದೆ. ಈ ನಿಟ್ಟಿನಲ್ಲಿ ಈಗ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಸ್ಟಾರ್ ನಟಿ ಕನ್ನಡದಲ್ಲಿ ಆಕ್ಟ್ ಮಾಡಿದ್ದಾರೆ, ಬಹಳಷ್ಟು ಖ್ಯಾತಿ ಪಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಆ ನಟಿ ಯಾರು ಅನ್ನೋ ಪ್ರಶ್ನೆ ಮೊದಲಿಗೆ ಮೂಡುತ್ತೆ. ಇನ್ನು ಯಾವ್ಯಾವ ಚಿತ್ರದಲ್ಲಿ ನಟನೆ ಮಾಡಿದಾರಪ್ಪ ಅದನ್ನು ಹೇಳ್ತೀವಿ. ಇಷ್ಟೇ ಅಲ್ಲ, ಒಂದು ಪಾರ್ಟಿಗೆ ಹೋಗ್ತಾರೆ, 35 ಲಕ್ಷ ರೂಪಾಯಿಯನ್ನ ಪಡ್ಕೊಳ್ತಾರೆ. ಅದೇ ಈಗ ಸಂಕಷ್ಟ ತಂದಿರೋದು. ಇಷ್ಟ ಆಗಿದ್ರೆ ಏನೋ ಅನ್ಬೋದಿತ್ತ. ಆದರೆ ಹೈ ಪ್ರೊಫೈಲ್ ಪ್ರಭಾವಿ ರಾಜಕಾರಣಿಗಳು ಕೂಡ ಈ ಪ್ರಕರಣದಲ್ಲಿದ್ದಾರೆ. ಹಾಗಾಗಿ ಆ ಪಾರ್ಟಿ ಏನು,
ಎಲ್ಲಿ ನಡೀತು, ಯಾರ್ಯಾರು ಜೊತೆಯಲ್ಲಿದ್ರು, ರಾಜಕಾರಣಿಗಳಿಗೂ ಮತ್ತು ಸ್ಟಾರ್ ನಟಿಯ ಆ ಪಾರ್ಟಿಯಲ್ಲಿ ನಡೆದಿದ್ ಏನು? ಹಾಗಾದ್ರೆ ಯಾವ ಸಚಿವರಿದ್ದಾರೆ, ಯಾವ ಶಾಸಕರಿದ್ದಾರೆ, ಇನ್ಯಾರ್ಯಾರಾದ್ರೂ ಇದ್ದಾರಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿನೇ ಎಲ್ಲರಿಗೂ ಮೂಡುತ್ತೆ. ಪಾರ್ಟಿಗೆ ಹೋಗಿ 35 ಲಕ್ಷವನ್ನ ತೆಗೆದುಕೊಂಡು ಸಿಕ್ಕಿ ಬಿದ್ದಿದ್ದಾರೆ ನಟಿ. ಆ ಮೂಲಕವಾಗಿನೇ ಪ್ರಶ್ನೆ ಮೂಡ್ತಾ ಇದೆ ಈಗ ಏನೇನು ಕಥೆ ಅನ್ನೋದಾಗಿ. ಕನ್ನಡದಲ್ಲಿ ನಟಿಸಿರುವಂತ ನಟಿಗೆ ಸಂಬಂಧಿಸಿರುವಂತ ಬಿಗ್ ಸ್ಟೋರಿ ಇದು. ನೈಟ್ ಪಾರ್ಟಿಗೆ 35 ಲಕ್ಷ ತೆಗೆದುಕೊಂಡು ಸಿಕ್ಕು ಬಿದ್ದಿದ್ದಾರೆ ನಟಿ. ಹೈ ಪ್ರೊಫೈಲ್ ಪಾರ್ಟಿಗೆ ಹೋಗಿ ಸಿಕ್ಕಿ ಬಿದ್ದಿದ್ದಾರೆ ಕನ್ನಡದ ನಟಿ. ಮುಗಿಲಪೇಟೆ ನಟಿ ಕಯಾದು ಲೋಹರ್ಗೆ ಸಂಕಷ್ಟ ಎದುರಾಗಿರೋದು. ರವಿಚಂದ್ರನ್ ಅವರ ಮಗ ಅವರ ಜೊತೆ ಮುಗಿಲಪೇಟೆ ಹೀರೋಯಿನ್ ಇವರಿಗೆ ಸಂಕಷ್ಟ. ಈಗ ಇಡಿ ಕೇಸಲ್ಲಿ ಸಿಕ್ಕಿ ಬೀಳ್ತಾರ ನಟಿ ಕಯಾದು ಲೋಹರ್. ತಮಿಳು ಹಾಗೂ ತೆಲುಗು ಚಿತ್ರರಂಗದಿಂದ ಸಿಕ್ಕಾಪಟ್ಟೆ ಆಫರ್ ಬರ್ತಾ ಇದೆ ಇವ್ರಿಗೆ. ಈಗ ಇಡಿ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ನಟಿ ಕಯಾದು ಲೋಹರ್ ಅವರು. ಕೇವಲ ಒಂದು ರಾತ್ರಿ ಪಾರ್ಟಿಗೆ ಹೋಗೋದಕ್ಕೆ 35 ಲಕ್ಷವನ್ನ ಪಡೆದಿದ್ರು ನಟಿ. ತಮಿಳುನಾಡಿನಲ್ಲಿ ಸಖತ್ತು ಸದ್ದು ಮಾಡ್ತಿರುವಂತ ಟಾಸ್ಮಾಕ್ ಚಿತ್ರದಲ್ಲೂ ಕೂಡ ನಟಿ. ಈಗ ಹಗರಣಕ್ಕೆ ಸಂಬಂಧಿಸಿದಂತ ವ್ಯಕ್ತಿಯಿಂದ ನಟಿ ಕಯಾದು ಲೋಹರ್ ಅವರು ಹಣವನ್ನ ಪಡೆದುಕೊಂಡಿರೋದು. ಅದೇ ಈಗ ಇಡಿ ಗಮನಕ್ಕೆ ಬರ್ದಿತ್ತಂತೆ. ಇಡಿ ನಟಿಯ ಹೆಸರಲ್ಲೂ ಕೂಡ ಚಾರ್ಜ್ ಶೀಟ್ ಅನ್ನ ನಮೂದಿಸುವಂತ ಸಾಧ್ಯತೆಗಳಿದೆ. ಇತ್ತೀಚೆಗೆ ಸೌತ್ ಸಿನಿ ಇಂಡಸ್ಟ್ರಿಯಲ್ಲಿ ಕಯಾದು ಅವರು ಸಿಕ್ಕಾಪಟ್ಟೆ ಫೇಮಸ್. ತಮಿಳಿನಲ್ಲಿ ಡ್ರ್ಯಾಗನ್ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗಿದ್ದಂತ ಆ ಒಂದು ಚಿತ್ರದಿಂದ ದೊಡ್ಡ ಮಟ್ಟದ ಫೇಮಸ್ ಪಡ್ಕೊಂಡಿದ್ರು. ಅಸ್ಸಾಂ ಮೂಲದ ನಟಿ ಕಯಾದು ಲೋಹರ್ ಅವರು. ಸದ್ಯ ಈಗ ಕನ್ನಡದ ಚಿತ್ರದಲ್ಲಿ ನಟನೆ ಮಾಡಿರುವಂತಹ ನಟಿ, ಬಹು ಬೇಡಿಕೆಯ ನಟಿ ಕಯಾದು ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗ್ತಿದೆ. ಇವರೇ ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ರವಿಚಂದ್ರನ್ ಅವರ ಮಗ ಮುಗಿಲುಪೇಟೆ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಆ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ರು. ಜೊತೆಗೆ ಈಗ ಇತ್ತೀಚೆಗಷ್ಟೇ ಡ್ರ್ಯಾಗನ್ ಸಿನಿಮಾ ಅನ್ನೋದಾಗ ತಮಿಳಿನಲ್ಲಿ ಬಂದಿತ್ತು. ಬಹು ಬೇಡಿಕೆ ಇದೆ. ಆದ್ರೆ ನಟಿಗೀಗ ಸಂಕಷ್ಟ ಬಂದಿರೋದು ಒಂದು ಪಾರ್ಟಿಯಿಂದ. ಪಾರ್ಟಿಗೆ ಹೋಗೋದಕ್ಕೆ 35 ಲಕ್ಷ ರೂಪಾಯಿಯನ್ನ ಪಡೆದಿದ್ದಾರೆ ನಟಿ ಕಯಾದು ಅವರು. ಜೊತೆಯಲ್ಲಿ ತಮಿಳುನಾಡಿನಲ್ಲಿ ಸಖತ್ ಸದ್ದು ಮಾಡ್ತಿರುವ ಒಂದು ಸ್ಕ್ಯಾಮ್. ಟಾಸ್ಮಾಕ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿಯಿಂದ ನಟಿಯವರು 35 ಲಕ್ಷ ರೂಪಾಯಿಯನ್ನ ಪಡೆದಿರುವಂತ ವಿಚಾರ. ಹಾಗಾಗಿ ಯಾವಾಗ ಈ 35 ಲಕ್ಷ ರೂಪಾಯಿಯನ್ನ ಪಡೆದಿದ್ದಾರೆ ಅನ್ನೋಂತ ಗೊತ್ತಾಗ್ತಿದ್ದಂತೆ ಇಡಿ ಗಮನಕ್ಕೆ ಬರುತ್ತೆ. ಇಡಿ ಈಗ ನಟಿಯ ಹೆಸರನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ನಮೂದಿಸುವಂತ ಸಾಧ್ಯತೆ ಇದೆ. ಟಾಸ್ಮಾಕ್ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ತಮಿಳುನಾಡಿನಲ್ಲಿ. ಎಲ್ಲೆಡೆ ಮದ್ಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಕ್ಕೆ ಅನೇಕರಿಗೆ ಸಂಕಷ್ಟ ಬಂದಿತ್ತು. ದೊಡ್ಡ ದೊಡ್ಡ ಘಟಾನುಘಟಿಗಳು ಈ ಪ್ರಕರಣದಲ್ಲಿದ್ದು ಸಂಚಲನ ಮೂಡಿಸಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತವರ ಜೊತೆ ಲಿಂಕ್ ಇರೋದು. ಅದೇ ಟಾಸ್ಮಾಕ್ ಹಗರಣದ ವ್ಯಕ್ತಿಯಿಂದ ಹಣ ಪಡ್ಕೊಂಡಿರೋದು. ಒಂದೇ ಒಂದು ನೈಟ್ ಪಾರ್ಟಿಗೆ 35 ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿರೋದು. ಆಗ ಇಡಿ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ, ಒಂದೇ ಒಂದು ನೈಟ್ ಪಾರ್ಟಿಗೆ 35 ಲಕ್ಷ ರೂಪಾಯಿಯನ್ನ ಪಡ್ಕೊಂತಾರಂತಂದ್ರೆ ಏನಿದೆ, ಜೊತೆಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾಕೆ ಪಡ್ಕೊಂತಾರೆ, ಒಂದು ಕಡೆ ಟಾಸ್ಮಾಕ್ ಹಗರಣ, ಅದರ ಲಿಂಕ್ ಇರುವಂತ ವ್ಯಕ್ತಿಗಳ ಕಾಂಟ್ಯಾಕ್ಟು, ಜೊತೆಲಿ ರಾಜಕಾರಣಿಗಳು, ಒಂದು ಪಾರ್ಟಿಗೆ 35 ಲಕ್ಷ ಪಡ್ಕೊಂಡಿರೋದು. ಹೀಗಾಗಿ ಅಡಿಷನಲ್ ಚಾರ್ಜ್ ಶೀಟ್ ಹಾಕುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ದೊಡ್ಡ ಮಟ್ಟದ ಹೆಸರು ಮಾಡ್ತಿದ್ದಂತ ನಟಿ ಕಯಾದು ಲೋಹರ್ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಆ ಮೂಲಕವಾಗಿ ಮುಂದೆ ಏನಾಗುತ್ತೆ, ಯಾಕಂದ್ರೆ ಅಸ್ಸಾಂ ಮೂಲದ ನಟಿಯವರು ತಮಿಳಿನಲ್ಲಿ, ಕನ್ನಡದಲ್ಲಿ, ತೆಲುಗುವಲ್ಲಿ ಬಹಳ ಖ್ಯಾತಿಯನ್ನು ಪಡೆಯುತ್ತಿದ್ದಾರೆ. ಆದರೆ ಇಡಿ ಕೇಸಲ್ಲಿ ಸಿಕ್ಕು ಬೀಳ್ತಾರೆ. ಈಗ ಕಾನೂನು ಸಂಕಷ್ಟ ಎದುರಾಗತ್ತಾ? ಯಾಕಂದ್ರೆ ಪಾರ್ಟಿಗೆ ಹೈ ಪ್ರೊಫೈಲ್ ಇರುವಂತ ರಾಜಕಾರಣಿಗಳು ಕೂಡ ಭಾಗಿಯಾಗಿದ್ರು. ಜೊತೆಲಿ ಟಾಸ್ಮಾಕ್ ಹಗರಣದಲ್ಲಿರುವಂತವರು ಕೂಡ ಇದರಲ್ಲಿ ಲಿಂಕ್ ಇದ್ದಾರೆ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಕೂಡ ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ ಮುಂದೆ ಏನಾಗುತ್ತೆ ನಟಿಗೆ? ಈಗಾಗಲೇ
35 ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿರುವಂತಹ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಲಕ್ಷ್ಮೀನಾರಾಯಣ ಅವಾಗಲೇ ಹೇಳ್ತಾ ಇದೆ, ಒಂದು ಕಡೆ ಟಾಸ್ಮಿಕ್ ಹಗರಣ ದೊಡ್ಡ ಮಟ್ಟದ ಸಂಚಲನ ಮೂಡಿಸ್ತಾ ಇದೆ. ಅದರ ನಡುವೆ ನಟಿ ಕಯಾದು ಲೋಹರ್ ಅವರಿಗೆ ಈಗ ಸಂಕಷ್ಟ ಎದುರಾಗೋದಕ್ಕೆ ಏನು ಕಾರಣ? ಯಾಕೆ 35 ಲಕ್ಷ ತಗೊಂಡ್ರು? ಜೊತೆಯಲ್ಲಿ ಆ ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು? ಮುಂದೆ ಏನು ಕತೆ? ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಲಕ್ಷ್ಮೀನಾರಾಯಣ್. ಎಸ್ ಅಖಿಲೇಶ್, ನೀವು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡ್ದಂಗೆ ಸಾಮಾನ್ಯವಾಗಿ ಯಾವುದೇ ಒಂದು ಚಿತ್ರರಂಗದಲ್ಲಿ ಒಂದು ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದೆ ಅಂತಂದರೆ ಸೊ ಆ ನಟಿಯ ಮೇಲೆ ಕಣ್ಣು ಬೀಳೋದು ಬರೀ ನಿರ್ಮಾಪಕರು, ನಿರ್ದೇಶಕರು ಅಥವಾ ಚಿತ್ರಪ್ರೇಮಿಗಳ ಕಣ್ಣಷ್ಟೇ ಅಲ್ಲ, ಸಿನಿಮಾ ರಂಗದ ಜೊತೆಗೆ ರಾಜಕಾರಣಿಗಳ ಕಣ್ಣು ಕೂಡ ಬಿದ್ದೇ ಬೀಳುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಈ ಕಯಾದು ಲೋಹರ್ ಅಂತಕ್ಕಂಥ ನಟಿ ಅಸ್ಸಾಮಿಂದ ನಮ್ಮ ಸೌತ್ ಇಂಡಿಯಾಗೆ ಬಂದಂತಹ ಒಬ್ಬ ರೂಪದರ್ಶಿ. ಆಕೆಯ ಮೊದಲ ಹೆಜ್ಜೆನೇ ಕನ್ನಡದಿಂದ ಶುರುವಾಗುತ್ತೆ, ಮುಗುಲ್ಪೇಟೆ ಅಂತಕ್ಕಂಥ ಒಂದು ಸಿನಿಮಾದಿಂದ. ಕ್ರೇಜ್ ಸ್ಟಾರ್ ರವಿಚಂದ್ರನ್ ಅವರ ಮಗ, ಹಿರಿಯ ಮಗ ಮನೋರಂಜನ್ ಅವ್ರ ಜೊತೆ ಮುಗುಲ್ಪೇಟೆ ಸಿನಿಮಾದಲ್ಲಿ ಫುಲ್ ಫ್ಲೆಜ್ಡ್ ಹೀರೋಯಿನ್ ಆಗಿ ಅವರು ಬೆಳ್ಳಿತೆರೆಗೆ ಪದಾರ್ಪಣೆ ಮಾಡ್ತಾರೆ. ಈ ಸಿನಿಮಾ ರಿಲೀಸ್ ಆಗಿದ್ದು 2021ರಲ್ಲಿ, ಇವಾಗ 2025. ಕೇವಲ 4 ವರ್ಷದಲ್ಲಿ ಸೌತ್ ಇಂಡಿಯಾದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಸಂಚಲನ ಮೂಡಿಸುವಷ್ಟು ದೊಡ್ಡ ಮಟ್ಟಕ್ಕೆ ಆಕೆ ಬೆಳೀತಾರೆ. ನಾವೆಲ್ಲ ನ್ಯಾಷನಲ್ ಕ್ರಶ್ ರಶ್ಮಿಕಾ ಅಂತ ಹೇಳ್ತಾ ಇದ್ವಿ, ಆದರೆ ಈಗ ಹೊಸ ನ್ಯಾಷನಲ್ ಕ್ರಶ್ ಯಾರಪ್ಪ ಅಂತಂದರೆ ಶೀ ಈಸ್ ಒನ್ ಆ್ಯಂಡ್ ಓನ್ಲಿ ನ್ಯಾಷನಲ್ ಕ್ರಶ್ ಅಂತ ಹೇಳ್ತಾರೆ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಎಲ್ಲ ಕಡೆ ಸಂಚಲನ ಮೂಡಿಸಿದ್ರು, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ. ಆಕೆಯ ಒಂದೊಂದು ಇನ್ಸ್ಟಾ ವಿಡಿಯೋ ಮಿಲಿಯನ್ ಗಟ್ಟಲೆ ಓಡುತ್ತೆ. ಸೊ ಆಕೆ ಒಂದು ಸಿನಿಮಾದಲ್ಲಿದ್ದರೆ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಪ್ರಮುಖ ಕಾರಣ ರೀಸೆಂಟಾಗಿ ರಿಲೀಸ್ ಆದಂಥ ಪ್ರದೀಪ್ ರಂಗರಾಜನ್ ನಟನೆಯ ಡ್ರ್ಯಾಗನ್ ಸಿನಿಮಾ. ಈ 2025ರಲ್ಲಿ ಅದು ರೀಸೆಂಟಾಗಿ ರಿಲೀಸ್ ಆಯಿತು. ಆ ಸಿನಿಮಾ ರಿಲೀಸ್ ಆದ ಬಳಿಕ ಆಕೆಗೆ ಇರ್ತಕ್ಕಂಥ ಸ್ಟಾರ್ಡಮ್ ಕೂಡ ದುಪ್ಪಟ್ಟಾಯಿತು. ಆ ಸಿನಿಮಾದಲ್ಲಿ ಸುಮಾರು 150ಕ್ಕೂ ಅಧಿಕ ಕೋಟಿ ಕಲೆಕ್ಷನ್ ಕೂಡ ಮಾಡ್ತು. ಅದಾದ ನಂತರ ಆಕೆ ಈಗ ತಮಿಳಲ್ಲಿ ಬರೋಬ್ಬರಿ 3 ಸಿನಿಮಾಗಳಲ್ಲಿ, ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರ್ತಕ್ಕಂಥದ್ದು. ಇನ್ನು ಆಕೆಯ ಹಿನ್ನೆಲೆಯನ್ನು ನೋಡೋದಾದರೆ, ಜಸ್ಟ್ ಆಕೆ ರೂಪದರ್ಶಿಯಾಗಿ ಬಂದಂತಹ ಒಬ್ಬ ಸಾಮಾನ್ಯ ನಟಿ ಇವತ್ತು ಅಸಾಮಾನ್ಯ ನಟಿಯಾಗಿ ಬೆಳೆದಿರೋದಕ್ಕೆ ಈ ಥರದ ಎಲ್ಲ ಘಟನೆಗಳನ್ನ ನಾವು ಎಕ್ಸಾಂಪಲ್ ಹೋಗ್ಬೋದು. 2021ರಲ್ಲಿ ಕನ್ನಡ ಸಿನಿಮಾ ಮೂಲಕ ಪದಾರ್ಪಣೆ ಮಾಡ್ತಾರೆ. 2022ರಲ್ಲಿ ಒಂದು ಮಲಯಾಳಂ, ಒಂದು ತೆಲುಗು ಸಿನಿಮಾ ಮಾಡ್ತಾರೆ. 2023ರಲ್ಲಿ ಮರಾಠಿಗೂ ಎಂಟ್ರಿ ಕೊಡ್ತಾರೆ, ಮರಾಠಿಯಲ್ಲೂ ಒಂದು ಸಿನಿಮಾ ಮಾಡ್ತಾರೆ. 2025ರಲ್ಲಿ ಡ್ರ್ಯಾಗನ್ ಸಿನಿಮಾ ಹಿಟ್ ಆಗ್ತಿದ್ದಂತೆ ಈಗ ತಮಿಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಸೊ ಹಾಗಾಗಿ ಆಕೆಗೆ ಈಗ ಫ್ಯಾನ್ಸ್ ಬರೀ ಆಡಿಯನ್ಸ್ ಅಷ್ಟೇ ಇಲ್ಲ, ಅಥವಾ ಚಿತ್ರರಂಗದ ನಿರ್ದೇಶಕರು, ನಿರ್ಮಾಪಕರು ಅಷ್ಟೇ ಇಲ್ಲ, ರಾಜಕಾರಣಿಗಳು ಕೂಡ ಆಕೆಗೆ ಫ್ಯಾನ್ಸ್ ಆಗಿದ್ದಾರೆ. ಆಕೆಯನ್ನು ಈ ರೀತಿ ಬಳಸ್ಕೋಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ. ಹಾಗೆ ಈಗ ಪಾರ್ಟಿಗೆ ಹೋಗಿದ್ರೆ ಸಮಸ್ಯೆ ಇಲ್ಲ, 35 ಲಕ್ಷ ಯಾಕೆ ತಗೊಂಡ್ರು? ಜೊತೆಲಿ ಯಾರ್ಯಾರು ಭಾಗಿಯಾಗಿದ್ರು? ಈಗ ಈ ಪ್ರಕರಣ ಯಾವ ರೀತಿಯಾಗಿ ಸಾಗತ್ತೆ? ನಟಿ ಏನಾದ್ರು ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ರ ಈ ಪ್ರಕರಣ ಆದ್ಮೇಲೆ? ಅಖಿಲೇಶ್, ಈಗ ಒಂದು ಸಿನಿಮಾಗೆ ಒಬ್ಬ ನಟಿ ಪಡೆಯುವಂತಹ ಸಂಭಾವನೆ ಮೇಲೆ ಎಲ್ಲವೂ ಆಧಾರ ಆಗುತ್ತೆ. ಆಕೆಯ ಸಂಭಾವನೆಯೇ 35 ಲಕ್ಷ ಏರಿರಲ್ಲ. ಆದರೆ ಒಂದೇ ಒಂದು ನೈಟ್ ಪಾರ್ಟಿಗೆ ಆಕೆ 35 ಲಕ್ಷ ತಗೊತಾರೆ ಅಂತಂದರೆ ಇಲ್ಲಿ ಏನೋ ಗೋಲ್ಮಾಲ್ ನಡೆದಿರೋದು ಆಲ್ಮೋಸ್ಟ್ ಆಲ್ ಅದು ಓಪನ್ ಸೀಕ್ರೆಟ್ ಅಂತಂದೇ ಗೊತ್ತಾಗುತ್ತೆ. ಈಗಾಗಲೇ ಸಾವಿರಾರು ಕೋಟಿ ಹಗರಣದ ಕಾಸ್ಮಕ್ ಹಗರಣ ತಮಿಳುನಾಡಲ್ಲಿ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸಿದೆ. ಅದರ ವಿರುದ್ಧ ಅವರು ಸುಪ್ರೀಂ ಕೋರ್ಟ್ಗೂ ಹೋಗಿದ್ದಾರೆ. ಆ ಸಂಸ್ಥೆಯವರು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಆದರೆ ಇಡಿ ಅದನ್ನು ಸಮರ್ಥಿಸ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ರೀಸೆಂಟಾಗಿ ಏಪ್ರಿಲಲ್ಲಿ ಆ ಕಾಸ್ಮಕ್ ಸಂಸ್ಥೆ ಮೇಲೆ ಇಡಿ ದಾಳಿ ಮಾಡಿದ್ರು. ಅಲ್ಲಿ ಸಾಕಷ್ಟು ದಾಖಲೆಗಳನ್ನು ವಶಪಡಿಸ್ಕೊಂಡಿರ್ತಾರೆ. ಆ ದಾಖಲೆಗಳಲ್ಲಿ ನಮೂದಾಗಿರುವಂತೆ ವೈಟಲ್ಲಿ 35 ಲ್ಯಾಕ್ಸನ್ನು ಒಂದು ನೈಟ್ ಪಾರ್ಟಿಗೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ DMK, AIDMK ಸೇರಿದಂತೆ ಈಗ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಇದ್ರು ಸಚಿವರು, ಶಾಸಕರು ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಅವರೆಲ್ಲರ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದೆ ಇಡಿ. ಆ ನಿಟ್ಟಿನಲ್ಲಿ ಈಕೆಯನ್ನು ಯಾಕೆ ಕರೆಸಿದ್ರು? ಒಂದು ನೈಟ್ ಪಾರ್ಟಿಗೆ ಒಂದು ನೈಟ್ ಪಾರ್ಟಿಗೆ 35 ಲ್ಯಾಕ್ಸ್ ದೊಡ್ಡ ಮೊತ್ತದ ಅಮೌಂಟನ್ನು ಸಂಭಾವನೆ ರೂಪದಲ್ಲಿ ಯಾಕೆ ಕೊಟ್ಟರು ಅಂತಕ್ಕಂಥ ಒಂದು ಪ್ರಶ್ನೆಗಳು ಮೂಡ್ತಾ ಇರ್ತಕ್ಕಂಥದ್ದು. ಸೊ ಸದ್ಯದಲ್ಲೇ ಅವ್ರಿಗೂ ಕೂಡ ನಮ್ಮ ಗೋಲ್ಡ್ ಕೇಸಲ್ಲಿ ರಣ್ಯರಾವ್ಗೆ ಇಡಿ ಸಮನ್ಸ್ ನೀಡಿದಂಗೆ ಇವ್ರಿಗೂ ಸಮನ್ಸ್ ನೀಡಿ ಅರೆಸ್ಟ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಖಿಲೇಶ್, ಧನ್ಯವಾದಗಳು ಲಕ್ಷ್ಮೀನಾರಾಯಣ್ ತಮ್ಮೆಲ್ಲ ಮಾಹಿತಿಗೆ. ಸೊ ಒಟ್ಟಿನಲ್ಲಿ ಈಗ ಕಾನೂನು ಸಂಕಷ್ಟ ಎದುರಾಗುವಂಥ ಎಲ್ಲ ಲಕ್ಷಣಗಳಿದೆ. ಈಗಾಗಲೇ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳದಲ್ಲೂ ಕೂಡ ಇದೆ ಹಗರಣಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಮುಂದೆ ಏನಾಗುತ್ತೆ, ನಟಿಗೆ ಯಾವೆಲ್ಲ ಸಂಕಷ್ಟ ಎದುರಾಗತ್ತೆ? ಈಗಾಗಲೇ ನ್ಯಾಷನಲ್ ಕ್ರಶ್ ಆಗಿ ಹೊರಹೊಮ್ಮಿದ್ದಾರೆ.